ಅದನ್ನೆಲ್ಲ ನೀವು ತೆಗಿಬೇಕು. ನಿಮಗೆ ಎಷ್ಟು ಏನು ಅಂತ ನಮಗೂ ಟೈಮ್ ಇರಬೇಕು. ನಮ್ಮ ಸೋರ್ಸನ್ನು ತೆಗೆದು ನಾವು ಎಂತ ಟ್ರಾಫಿಕ್ ಸರ್ ಹೆಂಗಿತ್ತು ಸರ್, ಏನು ಯಾವ ರೀತಿ ಜನರ ಇದಿತ್ತು ಅಂತ ತಾವೆಲ್ಲ ಎಲ್ಲ ಕಡೆ ಓಡಾಡಿದ್ರಿ, ಪ್ರತಿಯೊಂದು ಮತಗಟ್ಟೆಗೆ ಎಲ್ಲ ವರದಿ ತರಿಸ್ಕೊಂಡಿದ್ದೀರಿ, ಸಿಕ್ಕಾವಿ ಮತ್ತು ಇದನ್ನು ಹೋಲಿಕೆ ಮಾಡಿದ್ರೆ ಏನಾದರೂ ಒಂದು ಪಾಸಿಬಲ್ ಇದೆ ನಾವು ಡೆವಲಪ್ಮೆಂಟು ಎಲ್ಲ ಸಮೀಕರಣ ಬೇರೆ ಬೇರೆ ಇರ್ತವೆ. ಒಂದೇ ಕಾನ್ಸ್ಟಿಟ್ಯೂನ್ಸಿಗೆ ಒಂದು ಹಿಂಗೆ ಅಂತ ಹೇಳಿದ್ದಾವೆ. ಅಲ್ಲಿ ಹೋದ್ರೆ ಡಿಫ್ರೆಂಟ್ ಆಗಿರುತ್ತೆ. ಸಿಕ್ಕಾವು ಡಿಫ್ರೆಂಟ್ ಆಗಿದ್ರೆ ಇದು ಡಿಫ್ರೆಂಟ್ ಆಗಿರ್ತದೆ. ಅಲ್ಲಿ ಹೋದ್ಮೇಲೆ ನಮ್ಗೆ ಗೊತ್ತಾಯ್ತು ಏನು ಕೆಲಸ ಮಾಡ್ತೀವಿ ಸ್ಟಡಿ ಮಾಡಿ ಕೆಲಸ ಮಾಡಿದ್ದೀವಿ. ಬಹಳಷ್ಟು ಧರ್ಮ ಮತ್ತು ಜಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬಾಗಲಕೋಟೆ ಚುನಾವಣೆಯಲ್ಲಿ ಬಹಳಷ್ಟು ಚರ್ಚೆ ಆಯಿತು. ಅದು ಏನಾದರೂ ಮತದಾರರ ಮೇಲೆ ಎಫೆಕ್ಟ್ ಆಗ್ಬೋದಾ? ಯಾಕಂತಂದ್ರೆ ಪಂಚಾಯತಿಂದ ಪಾರ್ಲಿಮೆಂಟ್ವರೆಗೂ ನಾವೇ ಹೇಳಬೇಕು ಅಂತ ಹಿಂಗಾಟ್ರೆ ಆಡಳಿತ ಮಾಡಬೇಕು, ಅವ್ರಿಗೆ ಊಟ ಸಾರ್ವಜನಿಕವಾಗಿ ಆ ರೀತಿ ಯಾವ ಪರಿಣಾಮ ಮಾಡಿದರೆ ಪರಿಣಾಮ ಎಲ್ಲರೂ ಸಮಾನ ದೃಷ್ಟಿಯಿಂದ ನೋಡಬೇಕಾಗುತ್ತೆ. ಈ ಜಾತಿ ಧರ್ಮಗಳು ಮಾತ್ರ ಸದೃಢ ಪರಿಣಾಮ ಬೀಳ್ತದೆ. ಅದಕ್ಕೆ ಧ್ರುವೀಕರಣ ಆಗುವಂಥ ಚಾನ್ಸಸ್ ಇದೆ. ಕೆಲವೊಂದು ಕಡೆ ರಾಯಚೂರಲ್ಲಿ ತಾವಿದೆ, ಈ ಸರ್ಕಾರ ದಾವಣಗೆರೆಯಲ್ಲಿ ಕಡೆ ಡಿ ಸಿ ಎಮ್ ಆಗಿರ್ಬೋದು, ಮುಖ್ಯಮಂತ್ರಿ ಎಲ್ಲ ಕಡೆ ಇದು ಯಾವ ತನ್ನ ತೆಗೆದುಕೊಂಡು ನಮ್ಮ ಸೀಟ್ ಕಾಂಗ್ರೆಸ್ ಸೀಟ ಕಾಂಗ್ರೆಸ್ ಜೊತೆ ಉಳಿಸ್ಕೊಳ್ಳಬೇಕು ನಮ್ಮ ಪ್ರಿಯಾರಿಟಿ. ಕೆಲವರಿಂದ 12 ವರ್ಷ ಆರಾಮಾಗಿ ನಾವು ಆಡಳಿತ ನಡೆಸ್ಕೊಂಡು ನಾವು ಒಂದೇ ಸ್ವಲ್ಪ ಕೂಡ ಬಿಜೆಪಿ ನಮ್ಮ ಮಲಗಿಲಿಕ್ಕೆ ಬರೋಲ್ಲ. ಒಂದಕ್ಕೆ ಸೋತು ನಮ್ಮವ್ರು 2 ವರ್ಷ ಮಲಗಿಲಿಕ್ಕೆ ಬರೋಲ್ಲ. ಇದ್ರೆ ಹೀಗೆ ಎತ್ತಿ ನಾವು ಸಿ ಎಮ್ ನಾವು ಮಂತ್ರಿಗಳಿಗೆ ಇದಾಯ್ತು. ಮತ್ತೆ ನೀರು ಸ್ವಲ್ಪ ನೀರು ನಮಗೆ ಯಾವುದು ಸೊ ನಮ್ಗೆ ಆಡಳಿತ ಮಾಡಲಿಕ್ಕೆ ನೀವು ನಾಲ್ಕು ಚುನಾವಣೆ ಸೋತ್ರ ಬಿಜೆಪಿ ಅವರು ಒಳ್ಳೆದಿಲ್ಲ. ಈಗ ಅಟ್ಲೀಸ್ಟ್ ಈಗ ನಮ್ಗೆ 2 ವರ್ಷ ತೊಂದರೆ ಕೊಡಲ್ಲ ಅಂತ ನಮಗೆ 2 ವರ್ಷ ನಮ್ಮ ಮನೆಗೆ ಬರಲ್ಲ. ಸರ್, ಈ ಫಲಿತಾಂಶಕ್ಕೆ ಏನೇನು ಪಾಸಿಟಿವ್ ಆಗ್ಬೋದು ತಮ್ಮ ಕಾಂಗ್ರೆಸ್ಗೆ? ಈ ತಾವೆಲ್ಲ ಓಡಾಡಿದ್ರಿ, ಏನೇನು ಪಾಸಿಟಿವ್ ಆಗ್ಬೋದು, ಫಲಿತಾಂಶಕ್ಕೆ ಪೂರಕ ಆಗ್ಬೋದು ಅಂತ ತಾವು ನಮ್ಮ ಒಟ್ಟೆ ಮಾಡೋದು ಕಾಂಗ್ರೆಸ್ ಒಟ್ಟು ಮಾಡಿದ್ರೆ ನಾವು ಮರ್ತೀವಿ ಇಟ್ಟಿದ್ದೀವಿ. ಸೊ ಹೀಗಾಗಿ ನಾವು ದಿನ ದೂರ ಆಗ್ತಾ ಇದ್ದೀವಿ. ವಾಪಸ್ ಕುಡಿಯೋಂಥ ಯಾವುದೇ ಕಾರ್ಯಕ್ರಮ ನಮ್ಮಲ್ಲಿಲ್ಲ. ಮಾಡಬೇಕು, ನಾವು ಹತ್ರ ಹೋಗಬೇಕು. ನಮ್ಮ ಕಾರ್ಯಕ್ರಮ ನಾವು ಮಾಡಿದ್ದೀವಿ. ಸ್ವಲ್ಪ ನಂತರ ಅದಕ್ಕೆ ನಾನು ಕೇಳಬೇಕು, ಯಾಕಂದ್ರೆ ಗೊತ್ತೇ ಇಲ್ಲ. ಕಾಂಗ್ರೆಸ್ಗೆ 5 SC ಇಷ್ಟುವರೆಗಾದ್ರೆ ಅದ್ರ ಬಗ್ಗೆ ಆಸಕ್ತಿ ಇಲ್ಲ. ಅದ್ರ ಬಗ್ಗೆ ಗೊತ್ತೇ ಇಲ್ಲ. ನೀರು ಏನು ಮಾಡೋದು, ಮೋದಿ ಅವ್ರು ಏನು ಮಾಡೋದು, ಇಂದಿರಾ ಗಾಂಧಿ ಏನು ಮಾಡೋದು ಅಂತ ಅವ್ರು ಗೊತ್ತೇ ಇಲ್ಲ. ನಮ್ಗೆ ಹೆಂಗೆ ಸ್ವತಂತ್ರ ಸಂವಿಧಾನ ಮೂಲಕ ನಮಗೆಲ್ಲ ಕನಸಿದ್ದು ಭಾಳ ಮಂದಿ ಗೊತ್ತಿಲ್ಲ. ಇವೆಲ್ಲ ಗೊತ್ತಿರೋದು ಪ್ರಯತ್ನ ಅಂದರೆ ಭಾಳ ಸುಲಭ. ಸಭೆ ಸಮಾರಂಭ ಅನ್ನೋದಕ್ಕಿಂತ ಕೆಳಮಟ್ಟದಲ್ಲಿ ಇದ್ದು ಕಾರ್ಯಕರ್ತರನ್ನು ಒಗ್ಗೂಡಿಸಿ ಒಂದು ತಂತ್ರಗಾರಿಕೆ ನಡೆದು ಅದೇ ಮುಂಚೆಯಿಂದ ನಾವು ಭಾಳ ದೊಡ್ಡ ಕಾರ್ಯಕ್ರಮಕ್ಕೆ ಆಸಕ್ತಿ ವಹಿಸೋದು, ಮೂಡಿಸೋದು, ಅದು ಶೋ ಆಫ್. ಅದರಿಂದ ರಿಸಲ್ಟ್ ಏನು ಮಾಡೋದು, ನಾನು ಸೇರಿಸ್ಬೋದು, ಬೇಕಾದ 5 ಸಾವಿರ ಸೇರಿಸ್ಬೋದು, ನಾನು ಸೇರಿಸ್ಬೋದು. ಅದರಿಂದ ರಿಸಲ್ಟ್ ಕಡಿಮೆ. ನೀವು ಚಿಕ್ಕದಾಗಿ ಹೋಗಿ ಅವ್ರು ಬಿಸ್ನೆಸ್ ಮಾಡಿದ್ರೆ ಕಾಂಗ್ರೆಸ್ ಕೂಡ ಲೆವೆಲ್ ತೋರಿಸ್ತಾರೆ. ಸರ್, ಈಗ ಅಲ್ಪಸಂಖ್ಯಾತ ಸಮಾಜಕ್ಕೆ ಟಿಕೆಟ್ ಸಿಗಲಿಲ್ಲ ಅನ್ನೋ ಒಂದು ಅಸಮಾಧಾನ ಏನಿದೆ ಆ ಸಮಾಜದಲ್ಲಿತ್ತು, ಅದು ಎಲ್ಲಾದರೂ ತಮ್ಮ ಕಾಣ್ತಾ ಈ ಎಲೆಕ್ಷನ್ ಸಂದರ್ಭದಲ್ಲಿ ಆ ರೀತಿ ಅದು ಏನಾದರೂ ಎಫೆಕ್ಟ್ ಆಗೋದಾ ಫಲಿತಾಂಶದ ಮೇಲೆ ಅಂತ? ಲೀಡಿಂದ ಕಡಿಮೆ ಆಗ್ತದೆ. ಲೀಡು ನಾವೇನು ದಾವಣಗೆರೆಯಲ್ಲಿ ಲೀಡ್ ನಿರೀಕ್ಷೆ ಮಾಡ್ತೀವಿ ಅಷ್ಟು ಬರೋಲ್ಲ. ಯಾಕಂದರೆ 20% ಹೋಗ್ತಾರೆ. BJP ಹಾಕ್ಬೋದು ಅಥವಾ ಪಕ್ಷ ಅದು ಹಾಕ್ಬೋದು.
ಅಥವಾ ಓಟ್ ಹಾಕದಿರಬೇಕು 30% ಅಲ್ಪಸಂಖ್ಯಾತರಲ್ಲಿ ಅದರಲ್ಲಿ ನಮ್ಮ ಡ್ಯಾಮೇಜ್ ಆಗುತ್ತೆ. ಮುಂದಿನ ದಿನಗಳಲ್ಲಿ ಮತ್ತೆ ಮಲ್ಲಿಕಾರ್ಜುನ ಅವರು ಸರಿಪಡಿಸ್ಕೋಬೇಕು. ಆ ಸಮುದಾಯಕ್ಕೆ ನೋವು ಆಗಿದೆ. ನಾವು ಜನಸಂಖ್ಯೆ ಹೆಚ್ಚಿದ್ರೆ ಸಿಗಬೇಕಾಗ್ತದೆ ನೋಡಿ ಅವರು. ಅದರ ಮುಂಚೆಯಿಂದ ಅಲ್ಲಿ ಶಾಮರಾವ್ ದೇವ್ ಮಾಡ್ತಾರೆ, ಅವರೇ ಬರ್ತಾರೆ ಶಾಸಕ. ಸಡನ್ ಆಗಿ ಯಾವುದೇ ರಾಜಕೀಯ ಪಕ್ಷಕ್ಕೆ ಚೇಂಜ್ ಮಾಡೋದು ಕಷ್ಟ. ಮುಂದಿನ ದಿನಗಳಲ್ಲಿ ಮಲ್ಲಿಕಾರ್ಜುನವರೇ ಭಾಳ ಜವಾಬ್ದಾರಿ ಇದೆ. ಅವ್ರನ್ನ ಹೆಂಗೆ ಜೊತೆಯಾಗಿ ಸಮಾಜ ಅವರು ಅಲ್ಲಿ ಭಾಳ ಹತ್ತಿರ ಅವರೆಲ್ಲ ಸಮುದಾಯಗಳ ಬಗ್ಗೆ ಪರಿಚಯ ಇದೆ, ಯಾರ ಶಕ್ತಿ ಎಷ್ಟಿದೆ ಅಂತ. ಅವ್ರ ಕೆಲಸ ಮಾಡೋದು ಯಾವುದೇ ಬಯಲೇಷನ್ ಸಂಪ್ರದಾಯ ಅಲ್ಲಿ ಬಂದು ನಾವು ಅಲ್ಪಸಂಖ್ಯಾತರು ಕೊಡ್ತೇವೆ ಹೈಕಮಾಂಡ್ ಗೊಂದಲ ಸೃಷ್ಟಿ ಮಾಡಿದ್ದೆ ಅಂದ್ರೆ ಆ ಸಮುದಾಯ ಹೆಚ್ಚು ಮಾಡಿದ್ದಾರೆ. ಮೊದಲ ಏನಿಲ್ಲ ಜಾಸ್ತಿ ಇದೆ ಕೊಡೋದು ಕ್ಲೇಮ್ ಮಾಡೋದು ಯಾರ್ಯಾರು ಕೇಳಿರ್ತಾರೆ. 23,000 ನಾವು ಸ್ಟ್ರಾಂಗ್ ನನಗೆ ಕೊಡ್ತಾರೆ. ಮತ್ತು ಅವ್ರು 70,000 ಡೈರೆಕ್ಟ್ ಹೋಗಲ್ಲ, 20,000 ಇರೋಲ್ಲ, ಏನಾದರೂ ದುಡ್ಡು ಎಲ್ಲ ಆಗ್ತಿದೆ ಅಷ್ಟಿದೆ ಇಟ್ಟಿದೆ ಅಂತ ಹೇಳ್ತಾರೆ. ಅವ್ರಿಗೆ ಸೃಷ್ಟಿ ಮಾಡಿಲ್ಲ. ಆ ಸಮುದಾಯಕ್ಕೆ ಅವರು ನ್ಯಾಯ ಕೊಡಬೇಕು. ಅಲ್ಲಿ ಹೇಳಿದಂಗೆ ಅಲ್ಲಿ ಅವರು ಮನೆಗೆ ಕೊಡಬೇಕಾದ್ರೆ ಕೋಟೆಯಲ್ಲಿ ಸೇಮ್ ಅಲ್ಲಿ ಸೇಮ್ ಆಗಿದೆ. ಇಷ್ಟೆಲ್ಲ ಹೊರಪ್ರಯೋಗ ಆಗ್ತದೆ. ಈ ಸರ್ಕಾರ ಒಂದು ಕಡೆ ಬಂದು ಅಲ್ಲಿಯೂ ಮಂತ್ರಿಗಳು ಇಲ್ಲೂ ಮಂತ್ರಿಗಳು ಇಷ್ಟು ಹಣ ವೇಸ್ಟ್, ಇಷ್ಟು ಕಾರ್ಯಕರ್ತರ ಶ್ರಮ ಸರಿಪೈನೆ ಹಿಂಸರಿ ಮಾಡಲೇಬೇಕಿಲ್ಲ, ಚುನಾವಣೆ ಮಾಡಲೇಬೇಕು. ಸೃಷ್ಟಿ ಮಾಡಬೇಕು. ಯಾವ ಪಕ್ಷದವರು ತಿಳ್ಕೊಂಡಿರ್ತಾರೆ ಎಲೆಕ್ಷನ್ ತಪ್ಪಿಸ್ಬೇಡ. ಯಾವ ಪಕ್ಷದಿಂದ ಹೊರ ಹೋಗ್ತಿದ್ದಾರೆ ಅಥವಾ ಯಾವ ಊಟದಿಂದ ಹೋಗೋದು ಒಳ್ಳೆಯದಿದೆ. ಆ ಪಕ್ಷದವ್ರು ನಾಮಿನೇಟ್ ಮಾಡಿದ್ರೆ ಅವ್ರು ಎಲೆಕ್ಟ್ ಆಗಬೇಕು, ಕಾನೂನು ತರಬೇಕು. ಒಳ್ಳೆಯದು. ಇದಕ್ಕೆ ಭಾಳ ದೊಡ್ಡ ರಾಜ್ಯದ ಕಾರ್ಯಕರ್ತರು ನಮ್ಮವ್ರು ಬಂದು ಜೋಸಿ ಮಾಡೋದು ಎಲ್ಲರೂ ಅದು ದಿವಸ ಅವ್ರು ಹೇಳ್ತಿದ್ರು ಮುಂದೆ ಎಲೆಕ್ಷನ್ ಮಾಡೋದಾಗ ಬಲಪೂರ ವಿಚಾರ ಮಾಡೋದು ಸರಿ. ಈಗ ಮುಂದಿನ ಎಲೆಕ್ಷನ್ ಮಾಡೋದಾಗ ಕಾರ್ಯಕರ್ತರು ಯಾರು ಓಡಾಡೋದು ಇಷ್ಟು ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಹಣದ ಹೊಳೆಯನ್ನ ಹರಿಸಿದೆ. ರಾಜಾರೋಷ ಇನ್ವೆಸ್ಟ್ ಮಾಡಿದ್ರು. ರಾಜಾರೋಷ ಏನೇನ್ಸ್ ಕೊಡ್ತಿದ್ದಾರೆ ಅದು ದುಡ್ಡೇ ಸಾಮಾನಲ್ಲಿ ಅಪರಾಧ 10 ರೂಪಾಯಿ ಕೊಟ್ಟರು ಅಪರಾಧ, 3 ಕೊಟ್ಟರು ಅಪರಾಧ, 200 ಕೊಟ್ಟರು ಅಪರಾಧ. ಅವ್ರು ಕೊಟ್ಟಿದ್ದಾರೆ, ಅವರೇ ಸರಿ, ಎಲ್ಲರೂ ಕೊನೆ ಹಂತದಲ್ಲಿ ಇರ್ತೀರ ಬಿಜೆಪಿ ಏನಾದರೂ ಉಚ್ಚಾಟಿತರನ್ನು ತಂದು ಪ್ರಚಾರ ಮಾಡುವಷ್ಟು ಬಿಜೆಪಿ ದುರ್ಬಲ ಆಗಿದೆ ಅನ್ನೋ ಪ್ರಶ್ನೆ. ಈಗ ನೀವು ಯಾರ್ಯಾರು ಬಂದು ಓಟ್ ಹಾಕ್ಸಿದವ್ರೆ ಕಾಡ್ತಾರೆ, ಅದು ಯಾರು ಬಿಡಲ್ಲ. ಯತ್ನಾಳ್ ಹೊರಗಡೆ ಇದ್ರು ಕೂಡ ನಾವು ಬಂದು ನಿಮ್ಮ ಬಗ್ಗೆ ಪ್ರಚಾರ ಮಾಡ್ತೀವಿ ಅಂತ ಯಾರೋ ಹೇಳಿಲ್ಲ. ಎಲ್ಲ ಕಲಿಸ್ಲಿಕ್ಕೆ ಆಗೋದು. ಅಂದರೆ ಉಚ್ಚಾಟಿತರನ್ನು ಕರ್ಕೊಂಡ್ಬಂದು ಅವ್ರ ಮೇಲೆ ದುಬಾರಿದ್ದು ಪ್ರಚಾರ ಮಾಡುವಷ್ಟು ರಾಜ್ಯದಲ್ಲಿ ಬಿಜೆಪಿ ದುರ್ಬಲ ಆಗಿದೆ. ಅವ್ರು ಆ ವರ್ಷ ಹೇಳ್ತಾರೆ ಇಲ್ಲಿ ಬಂದರೆ ಅವರನ್ನ ಮಕ್ಕಳನ್ನ ಬೈಕೋಬೋದು. ಅವ್ರು ಸಂಬಂಧಪಟ್ಟದ್ದು ಅವ್ರ ಅದಕ್ಕೆ ಸ್ಪಷ್ಟೀಕರಣ ಕೊಡ್ತಾರೆ. ಸಂಬಂಧಪಟ್ಟ ವಿಷಯ ಈಗ ಸತೀಶ್ ಜಾರಕಿಹೊಳಿ ಅವರು ಬಾಗಲಕೋಟೆಗೆ ಡೆವಲಪ್ಮೆಂಟ್ ಆಗ್ತದೆ. ಆವಾಗ ಬದಲಾವಣೆ ಮಾಡಬೇಕಾದ್ರೆ ಇಲ್ಲಿವರೆಗೆ ಮೊದಲ ಇದೆ, ಮಂತ್ರಿಮಂಡಲ ಇದೆ, ಇನ್ನು ಬೇಗ ಅಲ್ಲಿವರೆಗೆ ನಡಲಿಕ್ಕೆ ವೇಟ್ ಮಾಡೋ ಅವಶ್ಯಕತೆ ಇಲ್ಲ. ಏನಾಗುತ್ತೆ ಇದು ನಮ್ಮ ಪರವಾಗಿ ಬರ್ಬೋದು, ಮಂದಿರ ಬರ್ತೈತೆ ನಮ್ಮ ಪರವಾಗಿ. ಅಲ್ಲಿವರೆಗೆ ನಾವು ವೇಸ್ಟ್ ಮಾಡದೆ ಟೈಮ್ ಇದನ್ನ ಬದಲಾವಣೆ ಹೊಸ ಬದಲಾವಣೆ ಆಗಬೇಕು. ಬದಲಾವಣೆ ಆಗೋದು ಅನಿವಾರ್ಯ ಕೂಡ ಇದೆ ಪಕ್ಷದಲ್ಲಿ. ಮಂತ್ರಿಮಂಡಲ ವಿಸ್ತರಣೆ ಆಗುತ್ತಿಲ್ಲ. 30 ತಿಂಗಳು ಆದಾಗ ಮಾಡ್ಬೇಕಾದ್ರೆ 30 ತಿಂಗಳು ದಾಟಿ ಹೋಗ್ತಿಲ್ಲ. 4 ಖಾಲಿ ಇದೆ. ಅದಕ್ಕೆ ಬೇಗ ಪಕ್ಷದಲ್ಲಿ ಗಮನ ಹರಿಸಬೇಕು.
ಸರ್ ಶಾಸಕರುಗಳಿಂದ ಕಾರ್ಯಕರ್ತರವರೆಗೂ ತಮ್ಮ ಏನು ಹುದ್ದೆಗಳನ್ನು ನೀಡ್ತಾ ಇಲ್ಲ ಕಾಂಗ್ರೆಸ್ ಪಕ್ಷ ಅನ್ನೋದೊಂದು ಅಸಮಾಧಾನ ಇದೆ ಸರ್. ಇದರಾಗೆ ನಿಗಮ ಮಂಡಳಗಳು ಇರ್ಬೋದು ಅಥವಾ ಮಂತ್ರಿಮಂಡಲಗಳಿರ್ಬೋದು, ಇದಕ್ಕೇನಾದರೂ ಪಕ್ಷ ಹೈಕಮಾಂಡ್ ಏನಾದರೂ ವಿಚಾರ ಮಾಡ್ತಾ ಇದೆ ಸರ್? ಹೇಳಿದ್ರಲ್ಲ, 15 ವಿದ್ಯಾರ್ಥಿ ಅದು ಮಂತ್ರಿಮಂಡಲ ಬಂತು, ಅಧ್ಯಕ್ಷ ಬಂತು, ಆಮೇಲೆ ಸಂಬಳ ಬಂತು. ಹೇಳಿದಾಗ 900 ಜನ ಮೀಟಿಂಗ್ನಲ್ಲಿದ್ದಾರೆ. ಬೋರ್ಡ್ ಕಾರ್ಪೊರೇಷನ್ಗೆ 900 ಜನ ಮಾಡಬೇಕು. ಅದಕ್ಕೆ ಸೇರೆ ಮಾಡಬೇಕು. ಎಲ್ಲನೂ ಬೇಗ 4ನೇ ತಾರೀಕು ನಾವು ವೇಟ್ ಮಾಡೋ ಅವಶ್ಯಕತೆ ಇಲ್ಲ. ಅದಕ್ಕೆ ಬೇಗ ಮಾಡಿದ್ರೆ ಕಾರ್ಯಕ್ರಮ ಪೂರ್ತಿ ಆಗ್ತದೆ. ಸರ್, ಇದ್ರ ಜೊತೆಗೆ ಮುಖ್ಯಮಂತ್ರಿ ಬದಲಾವಣೆ ಏನೋ ಚೇಂಜ್ ಮಾಡಿಕೊಂಡ್ರೆ ನಾವು ಕೊಡೋಕ್ಕಾಗಲ್ಲ. ಈಗ ಅವರು ಕಿಸಾನ್ ಕೆಲ್ಗೆ ಹೋಗಿ ಕೂತಿರ್ತಾರೆ, ಒಟ್ಟದಾಗ ಸ್ವಲ್ಪ ಹೋಗಿದ ಕೆಲಸ ನಮಗೆ ಅದಕ್ಕೆ ಅದ್ರ ಅವಶ್ಯಕತೆ ಇಲ್ಲ. ಈಗ ಏನಿದ್ರು ಕೂಡ ನಾವು ಹೆಚ್ಚಿಗೆ ಡೆವಲಪ್ ಆಗುತ್ತೆ, ಕಡಿಮೆ ಆಗುತ್ತೆ. ಅವ್ರು ನಮ್ಗೆ ಹೀಗೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇದರಿಂದ ನಾವು ಮತ್ತೆ ಬೆಳಿತೀವಿ, ಅಲರ್ಟ್ ಆಗ್ತೀವಿ. ಸಮಾಜದಲ್ಲಿ ಶ್ರೀರಾಮುಲು ದೊಡ್ಡವರು, ಸತೀಶ್ ಜಾರಕಿಹೊಳಿ ದೊಡ್ಡವರು ಅಂತ ಒಂದು ಚರ್ಚೆ ಶುರುವಾಗಿದೆ. ಅದು ಮುಂದೆ ಬೆಳೆಯುವಂಥ ಸಂಕೇತ ಏನು ಅಂತ ಅದ್ರ ಅವಶ್ಯಕತೆ ಇಲ್ಲ. ಅದ್ಯಾಕೆ ಈಗ ಏನು ಅವಶ್ಯಕತೆ ಇಲ್ಲ? ಎಲ್ಲ ಮಾಜಿ ಶಾಸಕ ರಮೇಶ್ ಕುರ್ಚಿಯವ್ರನ್ನ ಒತ್ತಾಯ ಮಾಡ್ತಾ ಇದ್ದೀನಿ ನಿಮ್ಮ ಮೇಲೆ. ಯಾಕಷ್ಟೇ ಅವ್ರು ಉತ್ತರ ಕೊಡಲಿಕ್ಕೆ ತುಂಬಿದ್ದಾರೆ. ಏನು ಮಾಡೋದು? ಅವ್ರು ಏನು ಮಾಡೋದು? ಹೇಳ್ತಾ ಇರ್ತಾರೆ, ನಮ್ಗೆ ಏನು ಸಂಬಂಧ? ಪ್ರತಿ ಸಾರಿ ಪ್ರಶ್ನೆ ಮಾಡಿದ್ರೆ ನಿಮ್ದೇ ಅದು ಹೇಳ್ಬೇಕು. ನಾವು ದೊಡ್ಡ ಇದ್ದೇವೆ, ದುಡ್ಡು ಹಾಗೆ ಮಾಡಿದ್ದೀವಿ, ಹೀಗೆ ಮಾಡಿದ್ದೀವಿ. ಅವ್ರಾಯ್ತು, ಈಗ ಅವ್ರ ಕಾಲಿತ್ತು, ಆಯ್ತು, ಈಗ ನಮ್ಗೆ ಅಲ್ಲ. ಚಿಕ್ಕ ಒಂದು ಕಾಲ ಇತ್ತು, ಈಗ ಒಂದ್ರ ಸತಿ ಜಾರಕಿಹೊಳಿ ಕಾಲಿದ್ದು. ನಾಳೆ ಯಾಕೆ ಮತ್ತೊಂದು ಕಾಲ ಮಾಡ್ತಾರೆ. ಈಗ ಹಳೇದು ಯಾವುದೋ ಹೇಳಿದ್ದಾರೆ, ಅಂದರೆ ಹೇಳ್ಕೊಡ್ತಿರ್ತಾರೆ. ಬದಲಾವಣೆ ಆಗ್ತಿರ್ತೀವಿ, ಮಾಡ್ಬೋದು. ಅವ್ರ ಕಾಲಿದ್ದಾಗ ಅವ್ರು ಮಾಡ್ಬೇಕು. ಪಾರ್ಟಿಗೆ ಇಲ್ಲ ಅಂತಾರೆ, ಸಂಕ್ರಾಂತಿ ಮಾಡ್ಯಾರ, ಸಿದ್ದರಾಮಯ್ಯ ಮಾಡ್ಯಾರ, US ಹೋಗಲಿ ಮಾಡ್ಯಾರ. ಆಯಾ ಕಾಲದಾಗ ಮಾಡಿರ್ತಾರೆ. ಇನ್ನೊಂದು ಹೇಳಿ ಈಗ ಇವತ್ತಿನ ಕಾಲಿಗೆ ಡಾಲರು ಹೆಚ್ಚಕ್ಕೆ ಮಾಡಿರ್ತಾರೆ. ಡಾಲರ್ಗೆ ಹೆಚ್ಚಾಗಿ ಸರಿ, ಗ್ಯಾಸ್ ಸಿಲಿಂಡರ್ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಮಹದಾಯಿ ಧೋರಣೆ ಮಾಡ್ತಾ ಇದೆ ಅಂತ ಹೇಳಿ ಮೇಯಪ್ಪರು ಕೂಡ ಆರೋಪ ಮಾಡ್ತಾ ಇದ್ದಾರೆ. ಯಾವಾಗಲೂ ನಮ್ಮ ಕಡೆಗೆ ಕೊಡ್ತಾರಲ್ಲ ಕೇಂದ್ರ ಸರ್ಕಾರ, ಇದೇನು ಹೊಸದಲ್ಲ. ಕೇಂದ್ರ ಸರ್ಕಾರ ನಮಗೆ ಜಲ ಜೀವನ ಮಿಷನ್ನಲ್ಲಿ 2,000 ಏನೋ ಕೊಡೋದಂತೆ ಇಟ್ಟಿದ್ದಾರೆ. ಕೆಲಸ ಮಾಡ್ಕೊಂಡು ಅಂತ ಹೇಳಿದ್ರು. ಎಲ್ಲ ಕಡೆ ಹೊಸ ಹೊಸ ಪ್ರಯತ್ನ ಹಾಕಿದ್ರು, ಮಾಡಿದ್ರು. ಈಗ ಮತ್ತೆ ಈ ದುಡ್ಡಿಲ್ಲಂತೆ ಕೇಳಿದ್ದಾರೆ, ನರೇಗಾ ದುಡ್ಡಿಲ್ಲಂತೆ ಇಟ್ಟಿದ್ದಾರೆ. 100% ನಾವೇ ಕೊಡ್ತೀವಿ. ಅದ್ರ ಹೆಸರು ಮಾತ್ರ ಹಂಗೆ ಬರ್ತಾರೆ, ಹಾಗೆ ಬರ್ತಾರೆ. ಸರ್, ಆಟೋ ಚಾಲಕರು ಕಣ್ಣೀರು ಹಾಕ್ತಾ ಇದ್ದಾರೆ, ಬೀದಿಗೆ ಬರ್ತಿದ್ದಾರೆ. ಸೊ ಇಷ್ಟಾದರೂ ಕೂಡ LPG ಪೂರೈಕೆ ಮಾಡ್ತಾ ಇಲ್ಲ. ಆಯ್ತು, ಇನ್ನೊಂದು ವಾರ ಸರಿ ಆಗ್ಬೋದು, ಇನ್ನೊಂದು ಸರಿ ಆಗ್ಬೋದು. ಸರ್, ಈಗ ಅಲ್ಲೆಲ್ಲ ಕುಡಿಯೋ